ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ನಾಗರ ಪಂಚಮಿ ಹಬ್ಬ ಬಂತಂದ್ರೆ ಸಾಕು ನಮ್ಮೆಲ್ಲ ಹೆಣ್ಮಕ್ಳಿಗೂ ತವರು ಮನೆ ನೆನಪಾಗೋದು ಸಹಜ ಅಲ್ವಾ. ನನಗೂ ಸಹ ನನ್ನ ತವರು ನೆನಪಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಅಜ್ಜಿ ತಾತ. ನಾವು ಚಿಕ್ಕವರಿದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಹುತ್ತದ ಹತ್ರ ಪೂಜೆ ಮಾಡ್ಕೊಂಡ್ ಬರೋರು. ಅಲ್ಲಿ ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಅಜ್ಜಿ ಯಾವಾಗ ತಂಬಿಟ್ಟು ಕೊಡ್ತಾರೆ ಅಂತ ಕಾಯ್ತಾ ಕೂತಿರ್ತಿದ್ವಿ. ನಿಮಗೂ ಸಹ ಈ ತಂಬಿಟ್ಟು ಅಂದರೆ ಇಷ್ಟನಾ? ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನೀವು ಯಾವ ಅಳತೆನಲ್ಲಿ ಬೇಕಾದರೂ ತಗೋಬಹುದು. ನಂತರ ಇದನ್ನ 2 ರಿಂದ 3 ಸಲ ವಾಶ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಪ್ರತಿದಿನ ಬಳಸೋ ಊಟದ ಅಕ್ಕಿನ ತಗೊಂಡಿದ್ದೀನಿ. ಇದು ನಮ್ಮನೇಲೆ ಬೆಳೆದಿರುವಂತದ್ದು. ನೀವು ಯಾವ ಅಕ್ಕಿ ಬೇಕಾದರೂ ತಗೋಬಹುದು. ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡಾದ ನಂತರ ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸಿ ಸುಮಾರು 5 ಗಂಟೆಗಳ ಕಾಲ ಅಕ್ಕಿನ ನೆನೆಯೋದಕ್ಕೆ ಇಡಬೇಕು. ಇವಾಗ ನೋಡಿ, ಈ ಅಕ್ಕಿನ 5 ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದಾಗಿದೆ. ನಂತರ ಈ ಅಕ್ಕಿನಲ್ಲಿದ್ದಂಥ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ವಾಶ್ ಮಾಡಿ ಇಟ್ಕೊಂಡಿರುವಂಥ ಕಾಟನ್ ಬಟ್ಟೆ ಮೇಲೆ ಈ ಅಕ್ಕಿನ ಹರಡ್ಕೋಬೇಕು. ಆದಷ್ಟು ತೆಳುವಾಗಿ ಹರಡ್ಕೋಬೇಕು, ಯಾಕಂದರೆ ಈ ಅಕ್ಕಿನಲ್ಲಿದ್ದಂಥ ನೀರಿನಂಶ ಡ್ರೈ ಆಗಬೇಕು. ಈ ಅಕ್ಕಿನಲ್ಲಿದ್ದಂಥ ನೀರು ಡ್ರೈ ಆಗೋದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ತಗೊಳುತ್ತೆ. ಈ ಅಕ್ಕಿನ ಹೊರಗಡೆ ಎಲ್ಲ ಹಾಕೋದ್ ಬೇಕಾಗಲ್ಲ. ಜಸ್ಟ್ ಕಿಚನ್ ಸ್ಲ್ಯಾಬ್ ಮೇಲೆ ಒಂದು ಅರ್ಧ ಗಂಟೆ ಹಾಕಿದ್ರೆ ಸಾಕು, ಅದು ನೀಟಾಗಿ ಡ್ರೈ ಆಗುತ್ತೆ. ಹಾಗೆಯೇ ಅಕ್ಕಿನ ತುಂಬ ಹೊತ್ತು ಡ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು 30 to 40 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಅಕ್ಕಿಲಿದ್ದಂಥ ನೀರು ಡ್ರೈ ಆಗಲಿ, ಅಷ್ಟರೊಳಗೆ ನಾವು ಕಡಲೆಬೀಜ ಮತ್ತು ಎಳ್ಳನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಪ್ಯಾನ್ಗೆ ಅರ್ಧ ಬೌಲ್ ಕಡಲೆಬೀಜನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ 2 ಸ್ಪೂನ್ ಎಳ್ಳನ್ನು ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಆಗಿದೆ. ಆ ಬಿಸಿಯಾಗಿರುವ ಪ್ಯಾನಿಗೆ ನಾನು ತುರಿದಿಟ್ಕೊಂಡಿದ್ದಂಥ ಕೊಬ್ಬರಿನ ಸೇರಿಸಿ ಜಸ್ಟ್ ಒಂದು 5 ನಿಮಿಷ ಹೀಗೇನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೊಬ್ಬರಿನಲ್ಲಿದ್ದಂಥ ತೇವಾಂಶ ಕಡಿಮೆ ಆಗಲಿ ಅಂತ. ಇವಾಗ ನೋಡಿ, ಅಕ್ಕಿ ಎಲ್ಲ ನೀಟಾಗಿ ಡ್ರೈ ಆಗಿದೆ. ನೀರಿನ ಅಂಶ ಎಲ್ಲ ಹೋಗಿದೆ. ನೋಡಿ, ಇಷ್ಟೇನೆ ಡ್ರೈ ಮಾಡ್ಕೋಬೇಕಾಗಿರೋದು. ನಂತರ ಒಂದು ಮಿಕ್ಸಿ ಜಾರ್ಗೆ ಅರ್ಧದಷ್ಟು ಅಕ್ಕಿನ ಹಾಕ್ಕೊಂಡು ಒಂದು 4 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನಂತರ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಅಕ್ಕಿ ಹಿಟ್ಟು ಬರುತ್ತಲ್ಲ, ಅಷ್ಟು ಸಾಫ್ಟ್ ಆದಂಥ ಹಿಟ್ಟನ್ನು ಮಾಡ್ಕೋಬೇಕು. ನೋಡಿ, ಇವಾಗ ಎಷ್ಟು ಸಾಫ್ಟಾಗಿ ಆಗಿದೆ. ಈ ರೀತಿ ಇರಬೇಕು. ನಂತರ ಇದನ್ನು ಜರಡಿ ಆಡಿಸ್ಕೋಬೇಕು. ಯಾಕಂದರೆ ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಏಲಕ್ಕಿ ಸಿಪ್ಪೆ ಎಲ್ಲ ಇದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಜರಡಿ ಆಡಿಸ್ಕೋಬೇಕು. ಅಕ್ಕಿ ಏನಾದರೂ ಉಳ್ಕೊಂಡಿದ್ರೆ ಒಂದೊಂದು, ಅದನ್ನು ಸಹ ಮತ್ತೆ ನಾವು ಮಿಕ್ಸಿ ಮಾಡ್ಕೋಬಹುದು. ನೋಡಿ, ಇದರಲ್ಲಿ ಅಕ್ಕಿ ತರಿ ಎಷ್ಟು ಬಂದಿದೆ. ಇದನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಉಳಿದಿರುವಂಥ ಅಕ್ಕಿನೂ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಹಿಟ್ಟು ಮಾಡ್ಕೋಬೇಕು. ಇದು ಸೆಕೆಂಡ್ ಟೈಮ್ ಅಕ್ಕಿನ ಹಿಟ್ಟು ಮಾಡ್ಕೊಂಡಿರೋದು. ಇದು ಸಹ ಸಾಫ್ಟಾಗಿ ಬಂದಿದೆ. ಇದನ್ನು ಸಹ ಮತ್ತೆ ಜರಡಿ ಆಡಿಸ್ಕೋಬೇಕು. ಇವಾಗ ನೋಡಿ, ಸ್ವಲ್ಪನೂ ಕೂಡ ತರಿ ಬರಲಿಲ್ಲ. ಜಸ್ಟ್ ಏಲಕ್ಕಿ ಸಿಪ್ಪೆ ಮಾತ್ರ ಉಳ್ಕೊಂಡಿದೆ. ಇಲ್ಲಿ ನಾವು ತಗೊಂಡಿದ್ದು 1 ಲೋಟ ಅಕ್ಕಿಗೆ ಇಷ್ಟು ಹಿಟ್ಟು ಬಂದಿದೆ. ಸ್ವಲ್ಪ ಕೂಡ ಅಕ್ಕಿ ವೇಸ್ಟ್ ಆಗಲ್ಲ. ನಂತರ ನಾನಿಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೆ ಅದೇ ಲೋಟದಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ನಾವು 1 ಲೋಟ ಅಕ್ಕಿ ತಗೊಂಡ್ರೆ 3/4 ಲೋಟದಷ್ಟು ಬೆಲ್ಲನ ತಗೋಬೇಕು. ಅದು ಪರ್ಫೆಕ್ಟ್ ಆಗಿರುತ್ತೆ, ಸ್ವೀಟ್ ಕರೆಕ್ಟ್ ಆಗಿರುತ್ತೆ. ನಂತರ ಈ ಬೆಲ್ಲನ ಅಕ್ಕಿ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ನಾವು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ಇವಾಗ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಸೆಕೆಂಡ್ ರೌಂಡು ಮಾಡ್ಕೋತೀನಿ. ನೋಡಿ, ಇದು ಜಸ್ಟ್ ಒಂದು 2 ನಿಮಿಷಗಳ ಕಾಲ ಮಿಕ್ಸಿ ಮಾಡಿಕೊಂಡ್ರೆ ಸಾಕು, ತಂಬಿಟ್ಟಿನ ಕನ್ಸಿಸ್ಟೆನ್ಸಿ ಬಂದೋಗ್ಬಿಡುತ್ತೆ. ಇದನ್ನು ಇವಾಗ ಮತ್ತೆ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ಉಳಿದಿರುವಂಥ ಅಕ್ಕಿ ಹಿಟ್ಟನ್ನು ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ತಂಬಿಟ್ಟಿನ ಹಿಟ್ಟು ರೆಡಿ ಆಗೋಗುತ್ತೆ. ನಂತರ ತಂಬಿಟ್ಟಿಗೆ ಏನೇನು ಸೇರಿಸ್ಕೋಬೇಕು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಬೌಲ್ ಕಡಲೆ ಅಥವಾ ಪುಟಾಣಿನ ತಗೊಂಡಿದ್ದೀನಿ. ನಂತರ ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಅರ್ಧ ಬೌಲ್ ಕಡಲೆ ಬೀಜ, ಅರ್ಧ ಬೌಲ್ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತೆ ಫ್ರೈ ಮಾಡಿಟ್ಕೊಂಡಿರುವಂಥ ಎಳ್ಳು. ಇವಾಗ ಇದಿಷ್ಟನ್ನು ತಂಬಿಟ್ಟಲ್ಲಿ ಸೇರಿಸಬೇಕು. ನಂತರ ಇದಿಷ್ಟನ್ನು ತಂಬಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಎಳ್ಳು ಎಲ್ಲ ಒಂದೇ ಕಡೆ ಸೇರ್ಕೋಬಾರ್ದು. ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಅಂಟ್ತಿದೆ ಅನಿಸುತ್ತೆ, ಆದರೆ ಅದೇನೂ ಆಗಲ್ಲ. ಈಗೇನೆ ಉಂಡೆ ಕಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಡೇ ಉಂಡೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೋಬೇಕು. ನಾನಿಲ್ಲಿ ಎಲ್ಲ ಉಂಡೆಗಳನ್ನು ಮೀಡಿಯಂ ಸೈಜ್ ಆಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಈ ನಾಗರ ಪಂಚಮಿ ತಂಬಿಟ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ತಂಬಿಟ್ಟು ಇದು. ಹಾಗೆಯೇ ಪೂಜೆಗಳಿಗೆ ಮತ್ತು ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದಂಥ ತಂಬಿಟ್ಟು ಇದು.
ಪೂಜೆಗಳೇನೂ ಇಲ್ಲ, ಹಾಗೇನೆ ತಿನ್ನಬೇಕು ಅನ್ನಿಸ್ದಾಗ್ಲೂ ಮಾಡ್ಕೋಬಹುದು. ಯಾಕಂದರೆ ಇದಕ್ಕೆ ನಾವು ಎಳ್ಳು, ಕೊಬ್ಬರಿ, ಕಡಲೆಬೀಜ ಎಲ್ಲ ಸೇರಿಸಿರೋದ್ರಿಂದ ಪ್ರೋಟೀನ್ ಮತ್ತು ಐರನ್ ಎಲ್ಲ ಇರುತ್ತೆ. ಹಾಗಾಗಿ ನೀವು ಯಾವ ಟೈಮಲ್ಲಾದರೂ ಇದನ್ನು ಮಾಡ್ಕೋಬಹುದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗೋಂಥ ಎಲ್ಲ ರೆಸಿಪಿಗಳು ನನ್ನ ಚಾನಲಲ್ಲಿದೆ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.